ಬೆಂಗಳೂರಿನಲ್ಲಿ ಒಂದ್ ಕಡೆ ಸಾರಿಗೆ ಹೋರಾಟ ನಡೆದ್ರೆ ಬೆಂಗಳೂರು ಹೊರವಲಯದಲ್ಲಿ ಸದ್ದಿಲ್ಲದೆ ಕಸದ ಹೋರಾಟ ಶುರುವಾಗಿತ್ತು. ಕಸದ ಲಾರಿಗಳನ್ನ ತಡೆದ ಗ್ರಾಮಸ್ಥರು ಅದೊಂದು ಬೇಡಿಕೆ ಇಟ್ಟಿದ್ರು. ಜಿಬಿಎ ಅನುದಾನದ ಭರವಸೆ ನೀಡುತ್ತಿದ್ದಂತೆ ಕಸದ ಕಂಟಕ ಕೂಡ ದೂರವಾಗಿದೆ. ನಿನ್ನೆ ಅಷ್ಟೇ ಸಂಪೂರ್ಣವಾಗಿ ರಸ್ತೆಯನ್ನು ಅಡ್ಡಗಟ್ಟಿ ಇಲ್ಲಿನ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಯಾವುದೇ ಒಂದು ವಾಹನಗಳನ್ನು ಕಸವನ್ನು ಡಂಪ್ ಮಾಡಲಿಕ್ಕೆ ಡಂಪ್ ಯಾರ್ಡ್ಗೆ ಬಿಡದ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದು. ನಿಂತಲ್ಲೇ ನಿಂತಿದ್ದ ಲಾರಿಗಳು ಓಡಾಟ ಆರಂಭಿಸಿವೆ. ಬೆಂಗಳೂರಿಗೆ ಎದುರಾಗಿದ್ದ ಕಸದ ಕಂಟಕ ದೂರವಾಗಿದೆ. ಅದೇ ಡಂಪಿಂಗ್ ಯಾರ್ಡ್ನಿಂದಲೇ ಟಿವಿ9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. 90 ಕೋಟಿ ಅನುದಾನ ಭರವಸೆ, ಹೋರಾಟಕ್ಕೆ ಬ್ರೇಕ್. ಬೆಂಗಳೂರಿಗೆ ತಪ್ಪಿದ ಕಸದ ಕಂಟಕ, ಜಿಬಿಎ ನಿಟ್ಟುಸಿರು. ಕಸದ ಗಾಡಿಗಳೇನಿದೆ ಡಂಪಿಂಗ್ ಯಾರ್ಡ್ನಲ್ಲಿ ಇದೀಗ ಸಂಪೂರ್ಣವಾಗಿ ಓಡಾಟ ಮಾಡ್ತಿದ್ದು, ಇಲ್ಲಿನ ಸ್ಥಳೀಯರು ಸಹ ಈ ಪ್ರತಿಭಟನೆಯನ್ನು ಕೈ ಬಿಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿಗೆ ಒಂದು ಕಡೆ ಟ್ರಾಫಿಕ್ ಜಾಮ್ದು ತಲೆನೋವಾದ್ರೆ ಇನ್ನೊಂದು ಕಡೆ ಕಸ ವಿಲೇವಾರಿ ಕೂಡ ದೊಡ್ಡ ಸವಾಲು. ಒಂದೇ ಒಂದು ದಿನ ಕಸ ವಿಲೇವಾರಿ ಬಂದ್ ಆದ್ರೂ ಇಡೀ ಬೆಂಗಳೂರು ಗಬ್ಬೆದ್ದು ನಾರುತ್ತೆ. ಪರಿಸ್ಥಿತಿ ಹೀಗಿರುವಾಗಲೇ ಬೆಂಗಳೂರಿನ ಕಸ ವಿಲೇವಾರಿ ಮಾಡುವ ಬೆಳ್ಳಳ್ಳಿ ಬಳಿಯ ಕ್ವಾರಿಗೆ ಕಸ ಡಂಪ್ ಮಾಡದಂತೆ ಬೆಳ್ಳಳ್ಳಿ ಗ್ರಾಮಸ್ಥರು ನಿರ್ಬಂಧ ಹಾಕಿದ್ರು. ಕಸದ ಕ್ವಾರಿಗೆ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಲ್ಲಿಸಿ ಯಾವುದೇ ವಾಹನ ಬಿಡದೆ ಹೋರಾಟ ಆರಂಭಿಸಿದ್ರು. 100ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಲ್ಲೇ ನಿಂತಿದ್ವು. ಮುಂದಾಗುವ ಸಮಸ್ಯೆ ಬಗ್ಗೆ ಟಿವಿ9 ವರದಿ ಮಾಡ್ತಿದ್ದಂತೆ ಜಿಬಿಎ ಅಧಿಕಾರಿಗಳು ಮಾತುಕತೆ ನಡೆಸಿದ್ದು ಸಮಸ್ಯೆ ಬಗೆಹರಿದಿದೆ. ಇಂದು ಟಿವಿ9 ತಂಡ ಸ್ಪಾಟ್ಗೆ ಹೋದಾಗ ಎಂದಿನಂತೆ ಕಸದ ವಿಲೇವಾರಿ ಮುಂದುವರೆದಿತ್ತು. ಇದೀಗ ಯಥಾಸ್ಥಿತಿಯಂತೆ ಏನು ಕಸದ ಗಾಡಿಗಳೇನಿದೆ ಡಂಪಿಂಗ್ ಯಾರ್ಡ್ನಲ್ಲಿ ಇದೀಗ ಸಂಪೂರ್ಣವಾಗಿ ಓಡಾಟ ಮಾಡ್ತಿದ್ದು, ಇಲ್ಲಿನ ಸ್ಥಳೀಯರಿಗೂ ಸಹ ಇದೀಗ ಸಾಲಿಡ್ ಮ್ಯಾನೇಜ್ಮೆಂಟ್ನ ಏನು ಸಿಇಒ ಆದಂಥ ಕರಿಗೌಡರು ಸಹ ಇಂತಿಷ್ಟು ಭರವಸೆಯನ್ನು ಕೊಟ್ಟರು. ಇದರ ಬೆನ್ನಲ್ಲೇ ಸ್ಥಳೀಯರು ಸಹ ಈ ಪ್ರತಿಭಟನೆಯನ್ನು ಕೈ ಬಿಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಕಸ ಸುರಿಯೋದ್ರಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಅಂತ ಹೇಳ್ತಿರುವ ಸ್ಥಳೀಯರು ಗ್ರಾಮಸ್ಥರ ನೋವಿನ ಬಗ್ಗೆ ವರದಿ ಮಾಡಿದ್ದಕ್ಕೆ ಟಿವಿ9ಗೂ ಧನ್ಯವಾದ ಹೇಳಿದ್ದಾರೆ. ಮೇಲಾಧಿಕಾರಿಗಳು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಏನು ಸ್ವಲ್ಪ ಫಂಡ್ ರಿಲೀಸ್ ಮಾಡ್ತೀವಿ ಆಯ್ತಾ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ಕಸದ ಸಮಸ್ಯೆಯಿಂದ ಕಾಯಿಲೆಗಳು ಜಾಸ್ತಿ ಬರುತ್ತೆ, ಸ್ಮೆಲ್ ಜಾಸ್ತಿ ಬರುತ್ತೆ, ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಆಯ್ತಾ. ನಂತರ ಟಿವಿ9 ಅವರು ಇದ್ರ ಬಗ್ಗೆ ನಿರಂತರವಾಗಿ ಪ್ರಸಾರ ಮಾಡ್ತಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅಷ್ಟಕ್ಕೂ ಕಸ ಸುರಿಯೋದಕ್ಕೆ ಇಲ್ಲಿ ವಿರೋಧ ವ್ಯಕ್ತ ಆಗಿರೋದು ಇದೇ ಮೊದಲೇನಲ್ಲ. ಹಿಂದೆಯೂ ಇದೇ ರೀತಿ ಕಸದ ಲಾರಿಗಳನ್ನ ತಡೆದು ಹೋರಾಟ ಮಾಡಿದ್ರು. ಕಸ ಸುರಿಯೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ ಅಂತ ಆಕ್ರೋಶ ಹೊರ ಹಾಕಿದ್ರು. ಆಗ ಬೆಂಗಳೂರಿನ ಆಡಳಿತ ನಡೆಸುತ್ತಿದ್ದ ಬಿಬಿಎಂಪಿ ವಿಲೇಜ್ ಡೆವಲಪ್ಮೆಂಟ್ ಫಂಡ್ ನೀಡೋ ಭರವಸೆ ನೀಡಿತ್ತು. ಆದ್ರೆ ಫಂಡ್ ಕೊಟ್ಟಿಲ್ಲ. ಹೀಗಾಗಿ ಮತ್ತೆ ಕಸದ ಲಾರಿಗೆ ಬ್ರೇಕ್ ಹಾಕಲಾಗಿತ್ತು. ಸದ್ಯ ಜಿಬಿಎ ಘನತ್ಯಾಜ್ಯ ನಿರ್ವಹಣಾ ಘಟಕದ ಸಿಇಒ ಕರಿಗೌಡ 90 ಕೋಟಿ ಅನುದಾನದ ಭರವಸೆ ನೀಡಿದ್ದು ಸ್ಥಳೀಯರು ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ. ನಮಗೆ ಅನುದಾನ ಬಿಡುಗಡೆ ಮಾಡಿ ನಮಗೆ ವಾಸನೆ ಅದೆಲ್ಲ ಸಮಸ್ಯೆ ಇಲ್ಲದೆ ಸಾಲ್ವ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಅಧಿಕಾರಿಗಳು ಬಂದು ನಮಗೆ ಆಯಿತು, ನಾನು ಏನಾದರೂ ಒಂದು ಭರವಸೆ ಮಾಡ್ತೀನಿ, ಪ್ರತಿಭಟನೆ ನಿಲ್ಲಿಸಿ, ನಾವೊಂದು ಭರವಸೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪ್ರತಿಭಟನೆ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಬೆಳ್ಳಳ್ಳಿಯಲ್ಲಿ ಶುರುವಾಗಿದ್ದ ಕಸದ ಕಂಟಕ ಸದ್ಯಕ್ಕೆ ನಿವಾರಣೆ ಆಗಿದೆ ನಿಜ. ಆದರೆ ಸ್ಥಳೀಯರು ಮತ್ತೊಮ್ಮೆ ಹೋರಾಟಕ್ಕೆ ಇಳಿಯುವ ಮುನ್ನ ಜಿಬಿಎ ಅಧಿಕಾರಿಗಳು ಬೇಡಿಕೆ ಈಡೇರಿಸಬೇಕಿದೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.